ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಿಮ್ಮ ಮುಂದೆ ನಾನು ತೋರಿಸ್ತಿರುವಂಥ ಈ ಒಂದು ಕಿರು ವಿಡಿಯೋ ತುಂಬ ಉಪಯುಕ್ತವಾಗಿದ್ದು ಅಂತಲೇ ಹೇಳ್ಬೋದು. ನೀವು ಈಗಾಗಲೇ ಊಹಿಸಿರ್ಬೋದು ಇದು ಏನಂತ ಹೇಳಿ. ಸುಮಾರು 50-60 ವರ್ಷಗಳ ಹಿಂದೆಯಿಂದ ಕೂಡ ಇರುವಂಥ ಈ ಒಂದು ಶುಂಠಿ ಅಥವಾ ಶುಂಠಿ ಪೆಪ್ಪರ್ಮೆಂಟ್ ಅಂತ ನಾವೇನು ಸಣ್ಣಲ್ಲಿರ್ತಾ ತಿಂತಿದ್ವಿ, ಅದು ತಿಂದ ನಂತರ ಗಂಟ್ಲಲ್ಲಂತ ಒಂಥರ ಅಂದರೆ ಗಾಳಿ ಬಂದಂಗಾಗೋದು, ಇವತ್ತು ಕೂಡ ಅಷ್ಟೇ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದೆ ಮತ್ತು ಹಾಗೇ ತಯಾರಾಗ್ತಾ ಇದೆ ಅನ್ನೋದು. ಈಗ ಪೋಲೋ ಅನ್ನೋ ಹೆಸರಲ್ಲಿ ಕೂಡ ಇದು ಬರ್ತಾ ಇದೆ. ಹೀಗೆ ಈ ಥರ ಮೊದಲು ನಾವು ಚಿಕ್ಕಲ್ಲಿ ಎಲ್ಲ ತಿಂತಿದ್ದು ಈ ಥರ ಓಪನ್ ಇರ್ತಿರ್ಲಿಲ್ಲ. ಯಾಕೆ ಈ ಶುಂಠಿ ಪೆಪ್ಪರ್ಮೆಂಟು ಇವತ್ತು ಕೂಡ 50-60 ವರ್ಷ ಆದರೂ ಕೂಡ ಇದನ್ನು ತಗೊಂಬಂದು ನಾವು ಅವಾಗಿಂದ ಬಳಸಿದ್ದು ಕೂಡ ಇವಾಗೆಲ್ಲರೂ ತಿಂತಾರೆ ಅಂತ ಹೇಳಿದ್ರೆ ತುಂಬ ಒಳ್ಳೆಯದು. ಇದು ಒಂದು ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಥರ ಎಲ್ಲ ಆದಾಗ ಇದನ್ನು 1-2 ಬಾಯಿಗೆ ಹಾಕ್ಕೊಂಡು ಅದ್ರದ್ದು ರಸನ ನುಂಗ್ತಾ ಬಂದರೆ ಸಾಕು, ಹೊಟ್ಟೆ ಉಬ್ಬರ ಇಳಿಯಂಥದ್ದು, ಗ್ಯಾಸ್ಟ್ರಿಕ್ಕು ಸುಮ್ಮನೆ ತೇಗ್ ಬರೋಂಥದ್ದು ಅದೆಲ್ಲ ನಿಲ್ಲಂಥದ್ದು. ಹಾಗೆ ಬಾಯಾರಿಕೆ ಆದಾಗ ನಾವೆಲ್ಲ ಹೊರಗಡೆ ಹೋಗಿರ್ತೀವಿ, ಬಾಯಾರಿಕೆ ಆದ ಸಮಯದಲ್ಲೇ ನಾವು ನೀರು ತೊಗೊಂಡು ಹೋಗಿರಲ್ಲ ಅಥವಾ ಬಾಯೆಲ್ಲ ಒಣಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲೇ ಇದೊಂದು 2 ಶುಂಠಿ ಪೆಪ್ಪರ್ಮೆಂಟು ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ಇಷ್ಟು ಬಾಯಾರಿಕೆ ಎಲ್ಲ ನೀಗೋದಲ್ಲದೆ ಒಂದು ರೀತಿ ಆಯಾಸ ಕೂಡ ಪರಿಹಾರ ಆದಂಗೆ ಆಗುತ್ತೆ. ಹಾಗಾಗಿ ನಾವು ಹಳೆ ತಿಂಡಿನ ವರ್ಜ್ಯ ಮಾಡಬೇಕು ಅಂತ ಇಲ್ಲ. ಇವತ್ತು ನೋಡಿ, ನಾವು ಸಣ್ಣಲ್ಲಿರ್ತಾ ತಿಂತಿದ್ದು ಕಡಲೆ ಮಿಠಾಯಿ, ಕಂಬರ್ಕಟ್ಟು, ಹಾಲು ಕೋವಾ, ಈ ಶುಂಠಿ ಪೆಪ್ಪರ್ಮೆಂಟು, ಆಮೇಲೆ ಲಿಂಬೆ ಹುಳಿ ಪೆಪ್ಪರ್ಮೆಂಟು, ಇದೆಲ್ಲ ತನ್ನ ಜನಪ್ರಿಯತೆಯನ್ನು ಹಾಗೇ ಉಳಿಸ್ಕೊಂಡಿದೆ. ಅವತ್ತಿನವರು ತಿಂತಾರೆ, ಇವತ್ತಿನ ಮಕ್ಕಳು ತಿಂತಾರೆ, ಇವತ್ತಿನವರು ತಿಂತಾರೆ. ಇದು ಯಾಕೆಂದರೆ ತುಂಬ ಉಪಯುಕ್ತ ಆಗಿದೆ. ಇವಾಗ ಹೊಸ ತಿಂಡಿ ತಿಂದು ಎಷ್ಟೋ ಆರೋಗ್ಯ ಕೆಡೋದುಂಟು. ಆದರೆ ಇದೆಲ್ಲ ಹಾಗಲ್ಲ, ಒಂದೊಳ್ಳೆ ಆರೋಗ್ಯಕರವಾದ ಒಂದು ಬೇಸ್ ಮೇಲೆ ಇದೆಲ್ಲ ತಯಾರು ಮಾಡೋಂಥದ್ದು. ಇವತ್ತು ನಾವು ಕೂಡ ಇದೆಲ್ಲ ಬಿಟ್ಟೇ ಇಲ್ಲ, ನಾವೆಲ್ಲ ಇದನ್ನು ತಿಂತಾನೆ ಇರ್ತೀವಿ. ಆಮೇಲೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಇವೆಲ್ಲ ಹೋಗೋದಂತೂ ಗ್ಯಾರಂಟಿ ಇದು. ಹಾಗಾಗಿ ಇವತ್ತು ತಿನ್ನೋಕ್ಕಿಂತ ಮುಂಚೆ ಈ ಥರ ಎಲ್ಲ ಹಾಕಿ ಒಂದು ಮುಚ್ಚಿಟ್ಬಿಟ್ರೆ ಬೇಕಾದವ್ರು ತೊಗೊಂಡು ತಿಂತಿರ್ತಾರೆ. ಇವತ್ತು ಇದು ನನಗೇನು ಅನ್ನಿಸ್ತು, ಇದು ಒಂದು ಉಪಯುಕ್ತವಾದ ಮಾಹಿತಿ ವಿಡಿಯೋ ಅನಿಸ್ಬಿಟ್ಟು ನಾನು ನಿಮ್ಮ ಮುಂದೆ ಈ ಥರ ಒಂದು ವಿಡಿಯೋ ಮಾಡಿದೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಮ್ಮ ಹಳೇ ಕಾಲ ಅಂತನೂ ಅಲ್ಲ ಇದು. ಈ ಅಂಗಡಿ ಇದರೊಳಗೆಲ್ಲ ನಮಗೆ ನಾವು ಹೋದಾಗ ಫಸ್ಟ್ ಕೇಳ್ತಿದ್ದಿದ್ದು ಶುಂಠಿ ಪೆಪ್ಪರ್ಮೆಂಟ್ ಕೊಡಿ ಅಂತ. ಇದನ್ನು ಒಂದಿಷ್ಟು ಕೊಡಿಸ್ಬಿಟ್ರೆ ಸಾಕು, ನಮಗಿನ್ನೇನಂತ ಹೆಚ್ಚುವರಿ ತಿಂಡಿ ತಗೊತಿರ್ಲಿಲ್ಲ. ಇವಾಗಲೂ ಕೂಡ ನಾವು ಇದು ಜ್ಞಾಪಕ ಮಾಡಿ ಯಾವುದೇ ಅಂಗಡೀಲಿ ಸಿಕ್ಕಿದ್ರೂ ತೊಗೊಂಬಂದೊಂದು ಈ ಥರ ಪ್ಯಾಕೆಟ್ಸು, ಈ ಥರ 100 ಅಥವಾ 50 ಇರೋದು, 25 ಇರೋದೆಲ್ಲ ಪ್ಯಾಕೆಟ್ ಸಿಗುತ್ತೆ. ತಂದು ಇಟ್ಕೊಂಡ್ಬಿಟ್ರೆ ಜರ್ನಿ ಎಲ್ಲ ಹೋಗ್ತಾ ಅಂತೂ ತುಂಬ ಒಳ್ಳೆಯದು. ಬಾಯನ್ನು ಯಾವಾಗಲೂ ಒಣಗಕ್ಕೆ ಬಿಡ್ತಾ ಇರಬಾರ್ದು, ತುಂಬ ಡ್ರೈ ಆಗಕ್ಕೆ ಬಿಡಬಾರ್ದು. ಈ ಥರದ್ದೆಲ್ಲ ಹಾಕ್ಕೊಂಡಾಗ ಬಾಯಲ್ಲೇ ನೀರಾಡ್ತಾ ಇರುತ್ತಲ್ಲ, ಅದು ನಮಗೆ ಗಂಟ್ಲು ಡ್ರೈ ಆಗಲ್ಲ, ನಾಲಿಗೆ ಡ್ರೈ ಆಗಲ್ಲ. ಒಳ್ಳೆಯದು. ಲಾಲಾರಸ ಬಾಯಲ್ಲೇ ಉತ್ಪತ್ತಿ ಆದಂಗೂ ನಮಗೆ ದೇಹಕ್ಕೂ ಒಳ್ಳೆಯದು, ನರನಾಡಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾ, ಇದನ್ನು ನಾವೇನು ಯಾವ ಡಾಕ್ಟ್ರ್ ಹತ್ರ ಕೇಳಬೇಕಾಗಿಲ್ಲ, ಏನಿಲ್ಲ, ನಾವೇ ಇದನ್ನು ಅಂಗಡಿಲಿರೋದು ತೊಗೊಂಡು ತಿನ್ನೋಂಥದ್ದು. ಇದು ಸಣ್ಣ ಮೆಡಿಕಲ್ ಶಾಪು ಇಲ್ಲೆಲ್ಲ ಚೇಂಜ್ ಇರಲ್ಲ, 5 ರೂಪಾಯಿ ಎಲ್ಲ ಸಿಗುತ್ತೆ ಇದು. ಆಮೇಲೆ ಈ ಕೆಲವು ದಿನಸಿ ಅಂಗಡಿಲೆಲ್ಲ ತಿಂಡಿ ಇದೆಲ್ಲ ಇಟ್ಟಿರ್ತಾರಲ್ಲ ಡಬ್ಬಿ, ಅಲ್ಲೂ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಈ ಶುಂಠಿ ಪೆಪ್ಪರ್ಮೆಂಟ್ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ.